ನನ್ನ ಜೊತೆ ಎಲ್ಲ ನನ್ನ ಸಹೋದ್ಯೋಗಿಗಳೆಲ್ಲ ಕೂತಿದ್ದಾರೆ. ಆಲ್ ಸೀನಿಯರ್ ಮಿನಿಸ್ಟರ್ಸ್ ಆರ್ ಹಿಯರ್. ಇಬ್ಬರು ಮಾತ್ರ ಕೆಲವು ಕೆಲಸಕ್ಕೆ ಹೋಗಿದ್ದಾರೆ ಇದ್ದವರು. ಪರಮೇಶ್ವರ್ ಅವ್ರ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಅಂತ ಇವತ್ತು ಪಾರ್ಟಿಸಿಪೇಟ್ ಮಾಡಿಲ್ಲ ಅಷ್ಟೇ. ಸುಮಾರು 7 ಗಂಟೆಯಿಂದ ಅಂದರೆ 7 ಗಂಟೆಗಳ ಕಾಲ 10:15 ಶುರು ಮಾಡಿ ಈಗ 10 ನಿಮಿಷ ಮುಂದೆ ಈ ಸಭೆನ ಅಂತ್ಯ ಮಾಡಿದ್ದೇನೆ. DC, SP, CO, DFO ಅವ್ರ ಜೊತೆಗೆ ಎಲ್ಲ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು ಯಾರು ನಮ್ಮ ಸೆಕ್ರೆಟರಿಯೇಟಲ್ಲಿದ್ದಾರೆ, ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಭಾಗಿಯಾಗ್ತಾರೆ, ಅವರೆಲ್ಲರೂ ಕರೆದು ಮೊದಲ ಸಭೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲರದು ಕೂಡ ಒಂದೇ ತಂಡ, ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಜನ ನಮ್ಮ ಮೇಲೆ ಭಾಳ ನಿರೀಕ್ಷೆಯನ್ನು ಮಾಡಿದ್ದಾರೆ. ಸಾರ್ವಜನಿಕರ ಯಾರೇ ಆಗಲಿ ಸಾರ್ವಜನಿಕರು ಅವರ ಸಮಸ್ಯೆಯಿಂದನೇ ನಮ್ಮ ಹತ್ರಕ್ಕೆ ಬರ್ತಾರೆ. ಸಮಸ್ಯೆ ಇಲ್ಲಾಂದರೆ ಯಾರು DC ಆಫೀಸ್ಗಾಗಲಿ, ಸೆಕ್ರೆಟರಿಯೇಟ್ಗಾಗಲಿ, ತಾಲೂಕು ಆಫೀಸ್ಗಾಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಫೀಸ್ಗಾಗಲಿ ಬರೋದಿಲ್ಲ. ಬಂದಂಥವ್ರಿಗೆ ಸ್ಪಂದಿಸಬೇಕು, ಪಾಸಿಟಿವ್ ಆಗಿ ಸಮಸ್ಯೆನ ಬಗೆಹರಿಸಬೇಕು. ಇದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಎಲ್ಲ ಅಧಿಕಾರಿಗಳು 10 ಗಂಟೆಗೆ ಅವರ ಕಚೇರಿಗೆ ಹಾಜರಾಗಬೇಕು. ಎಲ್ಲೇ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಅವರು ಹಾಜರಾದ ತಕ್ಷಣ, ಅವ್ರ ರಿಪೋರ್ಟ್ ಆದ ತಕ್ಷಣ, ಅವರು ತಮ್ಮನ್ನು ಪ್ರೆಸೆಂಟ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ, ಅಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ನೋಡುವಂಥ ಸೆಕ್ರೆಟರಿ ಯಾರಿರ್ತಾರೆ ಅವ್ರಿಗೆ ಮೆಸೇಜು ಬರಬೇಕು. ಅವ್ರಿಗೆ GPS ಇಟ್ಕೊಂಡಿರ್ತಾರೆ, ಅಲ್ಲಿಂದನೇ ಎಲ್ಲಿಂದ ಅವರು ತಮ್ಮ ಹಾಕ್ತಾರೆ, ಅಲ್ಲಿಂದನೇ ಈಗೆಲ್ಲರೂ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಅದನ್ನು ಅವ್ರಿಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ವಿಲೇಜ್ ಅಕೌಂಟಿಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು, PDO ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿವರೆಗೂ ಕೂಡ ಪೊಲೀಸರಿಗೆ ಎಲ್ಲರೂ ಕೂಡ ಅವ್ರವ್ರ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಇರಲೇಬೇಕು. ಅವ್ರದ್ದೊಂದು ಅಡ್ರೆಸ್ಸು, ಪುಸ್ತಕ, ಮನೆ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೂಡ ವೆಬ್ಸೈಟಲ್ಲಿ ಮತ್ತು ತಾಲೂಕುಗಳಲ್ಲಿ ಲಭ್ಯ ಇರಬೇಕು. ಅದನ್ನು ತಿಳಿಸಿದ್ದೇನೆ. ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆಸ್ತಾರಿಸುವಂಥ ಕೆಲಸ ಮಾಡಬೇಕು. ಎಷ್ಟು ಶಾಲೆಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಸುಮಾರು 0 ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಕೆಲವು ಬೇಕು ಅಂತ ಮೇಷ್ಟ್ರುಗಳ ಅನುಕೂಲಕ್ಕೆ ಅವನ್ನೆಲ್ಲ ಕರ್ಕೊಂಡು ಬಂದು ಒಬ್ಬನೋ ಇಬ್ಬನೋ ಅಡ್ಮಿಟ್ ಮಾಡಿ ಅವನ ಸಂಬಳಕ್ಕೋಸ್ಕರ ಇಡ್ತಾರೆ. ಅದು ನಮ್ಮ ಹತ್ರ ಮಾಹಿತಿ ಇದೆ. ಅದು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅಂಥ ವಿಚಾರದಲ್ಲಿ ಕೆಲವು ತೀರ್ಮಾನಗಳನ್ನು ನಾನು ಮಾಡ್ತೇನೆ. ವಿದ್ಯಾರ್ಥಿಗಳ ಸಮವಸ್ತು, ಪಠ್ಯಪುಸ್ತಕ ಮತ್ತು ಶೂಸು ಯಾವುದೇ ಇದು ಕೂಡ ಕಂಪಲ್ಸರಿ ಒಂದು ತಿಂಗಳೊಳಗಡೆ ಎಲ್ಲರೂ ಕೂಡ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಮಳೆ ಪ್ರಾರಂಭ ಆಗ್ತಾ ಇದೆ. ಬಿತ್ತನೆ, ರಸಗೊಬ್ಬರ, ಬೀಜ ಲಭ್ಯತೆ ಇವೆಲ್ಲ ಕೂಡ ವಿತರಣೆ ಮಾಡೋಕ್ಕೆ ಕೇಂದ್ರದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತಾ ಇದೆ ವಾರಿಂದ. ಅದು ಕೂಡ ಜನ ಭಾಳ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ಜೊತೆಗೆ ಲಾನಿನಾ ಗ್ಲೋಬಲ್ ವಾರ್ಮಿಂಗ್ ಇಲ್ಲಿ ಉಂಟಾಗುವಂಥ ದೊಡ್ಡ ಸಾಧ್ಯತೆ ಇದೆ. ಅಲ್ಪಾವಧಿ ಮಳೆ
ಕೆಲವು ಕಡೆ ಕೋಸ್ಟಲ್ಲಿ ಪ್ರವಾಹ, ಇವೆಲ್ಲ ಕೂಡ ಇದೆ. ನಿನ್ನೆ ತಾವೆಲ್ಲ ಗಮನಿಸಿರಬೇಕು, ಕೆಲವು ಕಡೆ ಸಿಟಿಗಳಲ್ಲೇ ಫ್ಲೈಟ್ಗಳು ಲ್ಯಾಂಡ್ ಆಗ್ಲಿಕ್ಕೆ ಆಗಿಲ್ಲ ಅಂತ ದೊಡ್ಡ ಮಳೆ ಗಾಳಿ ಎಲ್ಲ ಕೂಡ ಪ್ರಾರಂಭ ಆಗ್ತಾ ಇದೆ. ಇದನ್ನು ಭಾಳ ಹುಷಾರಾಗಿರಬೇಕು. ಜೊತೆಗೆ ನಮ್ಮ ಅಗ್ನಿಶಾಮಕ ದಳ, ಫೈರ್ ಫೋರ್ಸ್, ಅವರು ಭಾಳ ಹುಷಾರಾಗಿ ಇದರಲ್ಲಿ ಕಾರ್ಯಕ್ರಮನ ನಿರೂಪಿಸಬೇಕು. ಇದು ಕೂಡ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ಜೊತೆಗೆ ಇನ್ನು ಕೆಲವು ಭಾಳ ಪ್ರಮುಖವಾದ ವಿಚಾರ ಏನವ್ರಿಗೆ ಹೇಳಿದ್ದೇನೆ ಅಂದರೆ, ಎಲ್ಲರೂ ಕೂಡ ಮತದಾನದ ಹಕ್ಕು SIR ಪ್ರಾರಂಭ ಆಗ್ತಾ ಇದೆ. ಆಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್, ಆಲ್ DCs ಕಂಪಲ್ಸರಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಭೇಟಿ ಕೊಟ್ಟು BLO ಅವ್ರಿಗೆ ಮಾರ್ಗದರ್ಶನ ಕೊಟ್ಟು, ಯಾವುದೇ ಪಕ್ಷದ BLAಗಳಿರಲಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರ ಮತದಾನದ ಹಕ್ಕನ್ನು ಅವ್ರಿಗೆ ಕೊಡಿಸ್ಬೇಕು. ಮತದಾನ ಯಾಕೆಂದರೆ ಈಗ ಮ್ಯಾಪಿಂಗ್ ಅಂತ ಏನು ಹೇಳ್ತಾರೆ, ಅದು ಮ್ಯಾಪಿಂಗ್ ಬರೀ ಅಧಿಕಾರಿಗಳಿಗೆ ಮಾತ್ರ ಮ್ಯಾಪಿಂಗ್. 90%, 98%, 97, 86 ಅಂತ ಮ್ಯಾಪಿಂಗ್ ಅವರಲ್ಲಿ ಇಟ್ಕೊಂಡಿರ್ಬೋದು. ಅದು ನಮಗೆ ಲೆಕ್ಕ ಇಲ್ಲ. ಯಾವುದೇ ಮತದಾನ, ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ, ಇದನ್ನು ಭಾಳ ಕ್ಲೀನಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಯಾವುದೇ ಮತದಾರರು ಇನ್ಕ್ಲೂಡಿಂಗ್ DK ಶಿವಕುಮಾರ್ ಆಗಲಿ, ಇಲ್ಲಿರೋಂಥ ಎಲ್ಲ ಮಂತ್ರಿಗಳು ಅವರು ಮತ ಉಳಿಸ್ಕೊಳ್ಬೇಕು ಅಂತಂದರೆ ಅವರು ಕಂಪಲ್ಸರಿಯಾಗಿ ಎನ್ಯುಮರೇಷನ್ ಫಾರಮ್ಸ್ ಏನಿದೆ, ಅರ್ಜಿ ಏನಿದೆ, BLO ಏನು ಒಂದು ಅರ್ಜಿ ಕೊಡ್ತಾರೆ, ಆ ಅರ್ಜಿ ಫಾರಮ್ಗೆ ಫಿಲ್ಲಪ್ ಮಾಡಿ ಕೊಟ್ಟರು ಮಾತ್ರ ಅವರ ಮತ ಉಳಿತದೆ. ಇಲ್ಲ ಅಂದರೆ ಅವ್ರ ಮತ ಉಳಿದಿಲ್ಲ. 3 ಬಾರಿ BLAಗಳು ಅವರ ಮನೆ ಬಾಗಿಲಿಗೆ ಬಂದು ಮನೆ ಇಲ್ಲ ಅಂತಂದರೆ ಕೊಡ್ತಾರೆ, ಇಲ್ಲ ಅಂದರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಸೊ ಅದಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ. ಯಾರೇ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಬದುಕಿಗೋಸ್ಕರ ಹೊರಗಡೆ ರಾಜ್ಯದಲ್ಲಿರ್ಬೋದು, ಹೊರಗಡೆ ರಾಷ್ಟ್ರದಲ್ಲಿರ್ಬೋದು, ಹೊರಗಡೆ ಊರಿನಲ್ಲಿರ್ಬೋದು, ಅವ್ರದ್ದೆಲ್ಲ ದಾಖಲೆಗಳನ್ನು ಪಡ್ಕೊಂಡು ನೀವು ಅದನ್ನು ಮತದಾನದ ಅವ್ರಿಗೆ ಸೈನ್ ಹಾಕ್ಸಿಸ್ಬಿಟ್ಟು ನೀವು ಕೊಡಬೇಕು ಅಂತ ತಿಳಿಸಿದ್ದೇವೆ. ಎಲ್ಲರಿಗೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು. ಯಾರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಅವರೆಲ್ಲರಿಗೂ ರೆಸಿಡೆನ್ಷಿಯಲ್ ಕೊಡಬೇಕು ಅಂತ ಹೇಳಿದ್ದೇನೆ. ಏಕೆಂದರೆ ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಪೆನ್ಷನ್ಗಳೇನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ, ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿಯಾಗಿ ಅವರು ಆ ಮತದಾನದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವರ ವೋಟನ್ನು ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದರೆ ಅವ್ರಿಗೆಲ್ಲ ಥರದ ಸೌಲಭ್ಯವೂ ಸಿಗುವುದಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಗಂಡು ಮತ್ತು ಹೆಣ್ಮಕ್ಳು ಪ್ರಯಾಣ ಮಾಡ್ತಾಯಿದ್ರು. ಗಂಡು ಮಕ್ಕಳುಗಳಿಗೂ ಈಗಾಗಲೇ ಜಿಯೋ ಕೂಡ ಈಗಾಗಲೇ ಇಶ್ಯೂ ಆಗಿದೆ. ಈಗ ಪ್ರಕ್ರಿಯೆಯನ್ನು ಅವರು ಪ್ರಾರಂಭವನ್ನು ಮಾಡ್ತಾರೆ. ಅದಕ್ಕೇನು ಮಾಡಬೇಕು, ಅದು ಯಾವ ರೀತಿ ಅಪ್ಲಿಕೇಶನ್ ತೆಗೆದುಕೊಳ್ಬೇಕು, ಏನು ಐಡೆಂಟಿಫಿಕೇಷನ್ ಕಾರ್ಡ್ ಹೆಂಗೆ ಕೊಡಬೇಕು, ಬಸ್ ಪಾಸ್ ಏನು ಕೊಡಬೇಕು, ಅದನ್ನು ಅವ್ರಿಗೆಲ್ಲರೂ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನರು ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆಲ್ಲ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲಾಂದರೆ ಯಾವುದಾದ್ರು ಒಂದು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದರೆ ಅವರು ಬದುಕಲಿ ಅಂಥೇಳಿ ಆರ್ಥಿಕವಾದಂಥ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ನಾವು
ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದ್ದೀವಿ, 0 ಬಿಲ್ ಕೊಡ್ತಾ ಇದ್ದೀವಿ. ನಮಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದ್ದೀವಿ. ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕ್ಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ, ಯಾಕೆಂದರೆ 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾಯಿದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾಯಿದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೈನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ, CO ಗೆ ಮತ್ತು ಆಫೀಸರ್ಸ್ಗೆ ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಅದನ್ನು ಕೊಡ್ತಾರೆ. ನೀವು ಕೂಡ ನಿಮ್ಮ ಅಧಿಕಾರಿಗಳು ಹೋಗಿ ತಲುಪಿಸಿ ಅದನ್ನು ಕಲೆಕ್ಟ್ ಮಾಡಿ, ನೀವು ಯಾರು ಮೀಟರ್ ರೀಡರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಹೋಗಬೇಕು. ಪಂಚಾಯತಿ ಆಫೀಸರ್ಸ್ ಯಾರಿರ್ತಾರೆ, ಯಾರು PDOಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇದನ್ನು ಅಪ್ಲಿಕೇಶನ್ನ ತಲುಪಿಸಿ ಎಂಟ್ರಿ ಮಾಡಿಸ್ಕೊಂಡು ದಾಖಲೆಗಳನ್ನು ವಿತ್ ಫೋಟೋ ಇಲ್ಲ ಅಂದರೆ ನಾವೇ ಫೋಟೋ ಇಟ್ಕೊಂಡು ಅದಕ್ಕೆ ಪೇಸ್ಟ್ ಮಾಡೋಂಥ ಕೆಲಸನ ನಾವು ಮಾಡ್ತೇವೆ. ಇದಕ್ಕೆ ಅವ್ರಿಗೆಲ್ಲರೂ ಕೂಡ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಏನು ಅವ್ರಿಗೆ ತಿಳಿಸಿದ್ದೇವೆ ಅಂತಂದರೆ, ಈಗ ಒಂದು ಹೊಸ CSR ಪಾಲಿಸಿ ತರ್ತಾ ಇದ್ದೇವೆ. ಏನು CSR ಪಾಲಿಸಿ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ, ಟೌನಲ್ಲ, ಸಿಟಿಗಳಲ್ಲ, ಹಳ್ಳಿಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲಿ 2% ಕಂಪಲ್ಸರಿ CSRಗೆ ಖರ್ಚು ಮಾಡಬೇಕು ಅಂತಿದೆ. ಫಸ್ಟ್ ಪ್ರಿಯಾರಿಟಿ ನಮ್ಮ ಶಾಲೆಗಳಿಗೆ. ಜನ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು, ಟೌನ್ಗಳಿಗೆ ಬರೋದನ್ನ ತಪ್ಪಿಸ್ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು. ಕನಿಷ್ಠ ನಮ್ಮದೇ ಆದಂಥ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ. ಮುಂದಕ್ಕೆ ಕೆಲವು ಸ್ಕೂಲವರು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡೋಕ್ಕೆ ತಿಳಿಸ್ತೀವಿ. ಗೌರ್ಮೆಂಟ್ ಶಾಲೆಗಳಿಗೆ ಅವರಿಗೆ ಫೆಸಿಲಿಟೀಸ್ ಕೊಟ್ಟು, ನಗರಗಳಲ್ಲಿ, ಟೌನ್ಗಳಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ ಅದೇ ರೀತಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ CSR ಶಾಲೆಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ನೀವು ಹೋಗಿ ನೋಡ್ಕೊಂಬನ್ನಿ, ಒಂದು 20ಕ್ಕೂ ಹೆಚ್ಚು ಇಂಥ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನು KPS ಆಗಿ ಪರಿವರ್ತನೆ ಮಾಡ್ಬೋದು, ಇಲ್ಲಾಂದರೆ ರೆಗ್ಯುಲರ್ ಸ್ಕೂಲ್ ಆಗಿ ಮಾಡ್ಬೋದು. ಅವೆಲ್ಲ ಗೌರ್ಮೆಂಟ್ ಸ್ಕೂಲ್. ಅವ್ರು ಯಾರು CSR ಸಂಸ್ಥೆಯವರು ಸರ್ಕಾರಕ್ಕೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ನಾವು ಅವ್ರಿಗೆ ಮಾಡೆಲ್ ಮಾತ್ರ ಕೊಡ್ತೀವಿ ಅಷ್ಟೇ. ಈ ರೀತಿ ಕಟ್ಕೊಡ್ಬೇಕು, ಈ ರೀತಿ ಫೆಸಿಲಿಟಿ ಇರಬೇಕು, ಈ ರೀತಿ ಲ್ಯಾಬ್ಗಳಿರಬೇಕು, ಈ ರೀತಿ ಇರಬೇಕು ಅಂತ ಕಟ್ತೀವಿ. ಅವರೇ ಕೊಟ್ಕೊಂಡು ಅವ್ರ ಹೆಸರು ಕೂಡ ಅವ್ರು ಹಾಕ್ಕೊಳ್ಳಿ, ಅವ್ರ ಬ್ರ್ಯಾಂಡ್ನ ಅವ್ರು ಮಾಡ್ಕೊಳ್ಳಿ. ಲೆಟ್ ದ ಬ್ರ್ಯಾಂಡ್ ದೆಮ್ಸೆಲ್ಫ್, ನಮಗೇನು ಸಮಸ್ಯೆ ಇಲ್ಲ. ಅವ್ರು ಬಿಲ್ಡಿಂಗ್ ಕಟ್ಕೊಡ್ತಾರೆ. ಇಟ್ ವಿಲ್ ಬಿ ಎ ಪ್ಯೂರ್ಲಿ ಎ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಅಲ್ಲ. ಪ್ರೈವೇಟ್ ಸ್ಕೂಲ್ ನಮ್ಮ ಮಕ್ಕಳು ಖಾಸಗಿ ಶಾಲೆ ಏನು ಕ್ವಾಲಿಟಿ ಇದೆ ಅದೇ ಕ್ವಾಲಿಟೀಲಿ ಹೋಗಬೇಕು. ಇವತ್ತು ಹೆಂಗೆ ನಮ್ಮಲ್ಲಿ ಮೊರಾರ್ಜಿ ಶಾಲೆ ಇರ್ಬೋದು, ಬೇರೆ ಶಾಲೆಗಳಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ರ್ಯಾಂಕ್ಗಳನ್ನು ಪಡ್ಕೊಂಡು ಚೆನ್ನಾಗಿ ಇದನ್ನು ಮಾಡ್ತಾಯಿದ್ದಾರೆ. ಆದರ್ಶ ಶಾಲೆಗಳು, ಬೇರೆ ಹೆಸರುಗಳಲ್ಲಿ ಶಾಲೆಗಳಿದೆ, ಹಾಸ್ಟೆಲ್ಗಳಿದೆ. ಆ ರೀತಿ ಅವರೆಲ್ಲರೂ ಕೂಡ ಒಳ್ಳೆ ಬಿಲ್ಡಿಂಗ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿ, ಆ ಸದ್ಯದಲ್ಲೇ ಇನ್ನೊಂದು 2-3 ದಿನದಲ್ಲೇ ಅವ್ರಿಗೆ ಪಾಲಿಸಿ ಎಲ್ಲ ಹೋಗ್ತಾ ಇದೆ. ಮತ್ತು ಈಗಾಗಲೇ ನಾನು 240 ಸ್ಕ್ವೇರ್ ಫೀಟ್ದು ಈಗಾಗಲೇ ಜಿಯೋ ಕೂಡ ಇಶ್ಯೂ ಆಗಿದೆ, ಅದು ಕೂಡ ಆಗ್ತಾಯಿದೆ. ಇದಲ್ಲದೆ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಯಾರ್ಯಾರು ಉದ್ಯೋಗವನ್ನು ಖಾಸಗಿಲಿ ಪಡ್ಕೊಳ್ಬೇಕು ಅವರು ಈ ಎಕ್ಸ್ಚೇಂಜಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಯಾರು ಫ್ಯಾಕ್ಟ್ರಿಗಳಿಗೆ ಉದ್ಯೋಗ ಬೇಕು
ಆ ಹುಡುಗರುಗಳು ಕೆಲವೆಲ್ಲ ಬೇಕಾದಷ್ಟು ನೀವೆಲ್ಲ ಗಮನಿಸಿದ್ದೀರಿ, ಅವರು ಪ್ರೈವೇಟಾಗಿ ಮಾಡ್ಕೊಳ್ಳೋದು, ಜಾಬ್ ಫೇರ್ ನಡೆಸೋದು ಇವೆಲ್ಲ ಮಾಡ್ತಾರೆ. ನೇರವಾಗಿ ಅವರು ಎಕ್ಸ್ಚೇಂಜಲ್ಲಿ ನಮ್ಮ ಹುಡುಗರುಗಳು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಸಂಸ್ಥೆಯವ್ರಿಗೆ 50 ಜನ ಬೇಕಾ, 20 ಜನ ಬೇಕಾ, 30 ಜನ ಬೇಕಾ, ಏನು ಕ್ವಾಲಿಫಿಕೇಷನ್ ಬೇಕಾ ಅವರು ಎಕ್ಸ್ಚೇಂಜ್ ಮಾಡ್ತಾರೆ. ನಮ್ಮ ಸ್ಥಳೀಯರಿಗೆ ಹೆಚ್ಚಿಗೆ ಅವಕಾಶ ಸಿಗಬೇಕು. ನಾವು ಅವ್ರ ಹತ್ರ ಮಾತಾಡ್ತೀವಿ. ಅವ್ರಿಗೂ ಎಲ್ಲರಿಗೂ 100% ನಾವು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಕೆಲವು ಟೆಕ್ನಿಕಲ್ ಹ್ಯಾಂಡ್ಸು ಹೊರಗಡೆಯಿಂದನೂ ಅವಕಾಶ ಕೊಡಬೇಕಾಗ್ತದೆ. ಸೊ ಬೇರೆಯವ್ರಿಗೆ ನಮ್ಮ ಸ್ಥಳದಲ್ಲಿ ಅವ್ರಿಗೊಂದು ಪರ್ಸೆಂಟೇಜ್ ನಾವು ಫಿಕ್ಸ್ ಮಾಡ್ತೀವಿ. ಆ ಪ್ರಕಾರ ನಮ್ಮಿಂದ ಯಾರು ಉಪಯೋಗ ಪಡ್ಕೊಂಡಿರ್ತಾರೆ ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಮಾಡ್ತಾರೆ. 100% ಆಗದೆ ಹೋದ್ರು ಕೂಡ ಕೆಲವು ಪರ್ಸೆಂಟೇಜ್ನ ನಾವು ಅವ್ರ ಮಾತುಕತೆ ಮಾಡಿ ಅವ್ರ ಹತ್ರ ಫಿಕ್ಸ್ ಮಾಡ್ತೀವಿ. ನಮ್ಮ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡಲು ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತದೆ. ಇದು ಯುಗ ವರ್ಷ ಇದು ಯೂತ್ಸ್ಗೋಸ್ಕರ ನಾವು ಹೊಸ ಯುವಕರ ಯುಗವನ್ನು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಯುವಕರಿಗೆ ಒಂದು ದೊಡ್ಡ ಅವಕಾಶವನ್ನು ನಾವು ಇದನ್ನು ಯಾರು ವಿದ್ಯಾರ್ಥಿಗಳಿದ್ದಾರೆ, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾರು ಪೆನ್ಷನ್ಗಳು ತೆಗೆದುಕೊಳ್ತಾ ಇದ್ದಾರೆ, ಯಾರು ಎಂಪ್ಲಾಯ್ಮೆಂಟ್ ಇಲ್ಲದೆ ಇರ್ತಾರೆ ಅವ್ರಿಗೊಂದು ಸಂಪರ್ಕವನ್ನು ಮಾಡಿಕೊಳ್ಳಿಕ್ಕೆ ಎಲ್ಲೆಲ್ಲ ಹೋಗಿ ನಮಗೆಲ್ಲ ಮಂತ್ರಿಗಳಿಗೆ ದಿನ ಒಂದು 100 ಅರ್ಜಿಯಾರು ನಮ್ಮ ಹತ್ರ ಬರ್ತವೆ, ಕೆಲಸ ಕೊಡಿಸಿ ಅಂತೇಳಿ. ಸೊ ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ SP ಗಳಿಗೆ, DC ಗಳಿಗೆ ಈ ಪೋಸಿ ಸ್ಕೀಮ್ ಮೊನ್ನೆ ತಾನೇ ನೀವು ಗಮನಿಸಿದಿರಲ್ಲ, ಇವೆಲ್ಲ ಕೆಲವೆಲ್ಲ ₹1ಗೆ ₹3 ಬಡ್ಡಿ ಕೊಡ್ತೀವಿ, ₹2 ಬಡ್ಡಿ ಕೊಡ್ತೀವಿ, 30%, 36%, 48%. ಇದೆಲ್ಲ ಕೂಡ ಇಂಟೆಲಿಜೆನ್ಸ್ ಅವ್ರ ಹತ್ರ ನಾನು ಹೇಳಿದ್ದೀನಿ. ಪೊಲೀಸ್ ಅವ್ರಿಗೆ ನಿಮ್ಮದೇ ಆದಂಥ ಇಂಟೆಲಿಜೆನ್ಸ್ ಬಿಟ್ಟು ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು PDOಗಳು ತಿಳಿಸಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬಿಲ್ ತಂದರೂ ಕೂಡ ಈ ರೀತಿ ಮಿಸ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೆ ಕಡಿವಾಣ ಹಾಕಬೇಕು. ಅವನ್ನೆಲ್ಲರೂ ಕೂಡ ಇದಕ್ಕೆ ಬಲಿ ಮಾಡಬೇಕು. ಅವ್ರಿಗೆಲ್ಲ ಕೇಸ್ಗಳು ಬುಕ್ ಮಾಡಬೇಕು. ಯಾರು ಬೇಕು ಇಂಥದಕ್ಕೆ ಆಮಿಷಕ್ಕೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾನು ಅವ್ರಿಗೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಇದನ್ನು ನಾವು ನಮ್ಮ ಇಂಟೆಲಿಜೆನ್ಸ್ ಅವರು ಕೂಡ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ರೆವಿನ್ಯೂ ಇಲಾಖೆಯವರು 3 ಜನ ಸೇರಿ ಅಂಥವನ್ನೆಲ್ಲ ಗುರ್ಸಿ ಈ ಮೀಟ್ರ್ ಬಡ್ಡಿ ಯಾರ ಹತ್ರ ಉಸುಲು ಮಾಡಿಕೊಂಡು ಬೇರೆ ಬೇರೆ ಥರ ಆಸೆ ತೋರಿಸಿ ಒಂದು 6 ತಿಂಗಳು 7 ತಿಂಗಳು ಕೊಟ್ಬಿಟ್ಟು 1 ವರ್ಷ ಆದಮೇಲೆ ಓಡೋಗ್ತಾರೆ. ಈ IMA ಇವೆಲ್ಲ ಏನೆಲ್ಲ ನೋಡಿದ್ದೀರ ನೀವೆಲ್ಲ, ಅದು ಯಾವುದೋ ವಿನ್ಕೋ ಏನೇನೋ ಬಂತಲ್ಲ ಸ್ಕೀಮ್ಗಳು, ಆ ರೀತಿ ಅವನ್ನೆಲ್ಲ ಕೂಡ ನಿಲ್ಲಿಸಲಿಕ್ಕೆ ಮಾಡ್ತಾಯಿದ್ವಿ. ಜೊತೆಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ನಮ್ಮ DC ಗಳಿಗೆ. ಈ ಮೊಬಿಲಿಟಿ ಪ್ಲ್ಯಾನ್ ನಮ್ಮ ಮುಂದಕ್ಕೆ ಪ್ಲ್ಯಾನಿಂಗ್ ಅಥಾರಿಟಿಗೆ ಪ್ರತಿ ತಾಲೂಕಲ್ಲೂ ಕಂಪಲ್ಸರಿ ಈಗಿಂದನೇ ರಿಂಗ್ ರೋಡ್ಗೆ ನಾವು ವ್ಯವಸ್ಥೆನ ಪ್ಲ್ಯಾನ್ ಹಾಕ್ಕೊಳ್ಬೇಕು ಅಂತ. ಒಂದೇ ವರ್ಷ ನಾವು ಮಾಡೋಕ್ಕಾಗದೇ ಇರ್ಬೋದು, ಬಟ್ ಗ್ರಿಡ್ನ ನಾವು ಮಾರ್ಕ್ ಮಾಡಿ ಬಿಡಬೇಕು. ಅದಕ್ಕೆ ಬೇಕಾದಷ್ಟು ಸಮಸ್ಯೆ ಇದೆ, ಬೇಕಾದಷ್ಟು ಫೈನಾನ್ಷಿಯಲ್ ಇರ್ತದೆ, ಇರಲಿ ಚಿಂತೆ ಇಲ್ಲ. ಯಾಕೆಂದರೆ ಟೌನ್ಗಳಲ್ಲಿ ವೆಹಿಕಲ್ ಬರೋಕ್ಕೆ ಭಾಳ ಕಷ್ಟ ಆಗ್ತದೆ. ಸೊ ಅದಕ್ಕೆ ಎಲ್ಲ ಟೌನ್ ಹೆಡ್ ಕ್ವಾರ್ಟರ್ಸು, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಿಗೆ ಒಂದು ರಿಂಗ್ ರೋಡನ್ನು ಕಂಪಲ್ಸರಿ ಇಡಬೇಕು. ಆಗ ಟೌನು ಕೂಡ ಬೆಳೀತದೆ, ಮಾರ್ಕೆಟ್ ಕೂಡ ಜಾಸ್ತಿ ಆಗ್ತದೆ, ಅವರ ಆಸ್ತಿ ಬೆಲೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಮುಂದಕ್ಕೆ ಪ್ಲ್ಯಾನ್ ಹಾಕಿ ಅಲ್ಲಿ ಕನ್ಸ್ಟ್ರಕ್ಷನ್ ನಿಲ್ಲಿಸಬೇಕು. ಒಂದು ಸತಿ ಕನ್ಸ್ಟ್ರಕ್ಷನ್ ಆಗೋಯ್ತು ಅಂತಂದರೆ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ತಾಲೂಕಿನ ಎಲ್ಲ ಹೆಡ್ ಕ್ವಾರ್ಟರ್ಸು, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ರಿಂಗ್ ರೋಡ್ ಮಾಡಲಿಕ್ಕೆ ನೀವು ಗ್ರಿಡ್ನ ತಯಾರು ಮಾಡಿ ಅಂತೇಳಿ, ಅದಕ್ಕೆ ನಾನು ಲೋಕಲ್ ಬಾಡಿ ಏನು ನಮ್ಮ ಪ್ಲ್ಯಾನಿಂಗ್ ಅಥಾರಿಟಿಗಳಿದೆ, ನಮ್ಮ ಬೆಂಗಳೂರು ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಗಳಿದೆ, ಅವ್ರಿಗೆ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದನ್ನು ಟೌನ್ ಪ್ಲ್ಯಾನಿಂಗ್ ಅವ್ರನ್ನ ನೀವು ಬಳಸ್ಕೊಳ್ಬೇಕು ಅಂತ ತಿಳಿಸಿದ್ದೇನೆ. ಇದಲ್ಲದೆ ಗಾಂಜಾ, ಡ್ರಗ್ಸ್ ಇವೇನಿದೆ ಇದಕ್ಕೂ ಕೂಡ ಭಾಳ ಹುಷಾರಾಗಿರಬೇಕು ಅಂತ ಹೇಳಿದ್ದೇನೆ. ಈಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಬೆಸ್ಟ್. ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಹೈಯೆಸ್ಟ್ ಈ ಡ್ರಗ್ಸ್ನೆಲ್ಲ ಹಿಡಿದಿರೋಂಥದ್ದು. ಆದರೂ ಕೂಡ ನಾವು ಭಾಳ ಹುಷಾರಾಗಿರಬೇಕು. ವಿವಿಧ ರೀತಿಯಿಂದ ಕಾರ್ಡ್ಗಳಲ್ಲಿ ಹಾಕ್ಬಿಡೋದು, ತರೋದು, ಮಾಡೋದು, ಇದನ್ನು ಕಳಿಸೋದು ಇವೆಲ್ಲ ಕೂಡ ಇದ್ದಾರೆ. ಭಾಳ ಪೆಡ್ಲರ್ಸ್ ಇದ್ದಾರೆ. ಕಾನೂನಲ್ಲಿ ಬೇಕಾದಷ್ಟು ಅವನ್ನೆಲ್ಲ ಹೊರಗಡೆ ಕಳಿಸ್ಬೇಕು ಅಂತ ಆ ಟ್ರಯಲ್ ಕೇಸೆಲ್ಲ ಆಗಬೇಕಾಗಿದೆ.